ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನಪೂರ್ಣ ಅಡುಗೆ ಚಾನಲ್. ಎಲ್ರಿಗೂ ಸ್ವಾಗತ. ನಾನು ನೋಡಿ ಇವತ್ತು ತರಕಾರಿ ಉಪ್ಪಿಟ್ಟು ಮಾಡೋದು ತುಂಬ ಈಸಿ ಮೆಥಡ್ ತೋರಿಸ್ತಾ ಇದ್ದೀನಿ. ನೋಡಿ ಮೊದಲಿಗೆ ರವೆ ಹುರ್ಕೊಳ್ಳೋಣ. ಒಂದು ಸ್ವಲ್ಪ ಆಯಿಲ್ ಹಾಕಿ ರವಾನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ರವಾನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ, ಸ್ವಲ್ಪ ಗರಿ ಗರಿ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹೈಯಲ್ಲಿ ಇಡಬಾರ್ದು, ಗ್ಯಾಸು ಮೀಡಿಯಮಲ್ಲಿಟ್ಟು ಅಥವಾ ಸಿಮ್ಮಲ್ಲಿಟ್ಟು ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆಗುತ್ತೆ ರವೆ. ನೋಡಿ ಆಗಲಿ ಕಲರ್ ಚೇಂಜ್ ಆಗ್ತಾ ಇದೆ. ನೋಡಿ ಗ್ಯಾಸ್ ಆಫ್ ಮಾಡಿ ಇದನ್ನು ಒಂದು ಕಡೆ ಇಡ್ತೀನಿ. ನೋಡಿ ಚೆನ್ನಾಗಿ ರವೆ ಹುರಿದಿದೆ. ಇದಕ್ಕೆ ಒಂದು ಟೊಮೆಟೊ ಹಚ್ಕೊಂಡಿದ್ದೀನಿ, ಕೊತ್ತಂಬರಿ ತೊಗೊಂಡಿದ್ದೀನಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕ್ಯಾರೆಟ್, ಬೀನ್ಸ್ ತೊಗೊಂಡಿದ್ದೀನಿ. ನೋಡಿ ಒಂದು ಬಾಣಲೆ ಇಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಅದಕ್ಕೆ ಜೀರಿಗೆ, ಸಾಸಿವೆ ಹಾಕ್ಕೊಳ್ಬೇಕು. ಜೀರಿಗೆ ಸಾಸಿವೆ ಹಾಕ್ಕೊಳ್ತೀನಿ. ಶೇಂಗಾ ಕೂಡ ಹಾಕ್ಕೊಳ್ತೀನಿ. ಶೇಂಗಾ ಹುರಿದಿದ್ದೇ ಇರೋದ್ರಿಂದ ಆಮೇಲೆ ಹಾಕ್ಕೊಳ್ತೀನಿ. ಸ್ವಲ್ಪ ಕಡಲೆಬೇಳೆ ಹಾಕಿದ್ದೀನಿ. ನಂತರ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಬೀನ್ಸ್, ಕ್ಯಾರೆಟು ಹಾಕಿದ್ದೀನಿ. 1 ಈರುಳ್ಳಿ, 1 ಕ್ಯಾರೆಟು, ಒಂದು 7-8 ಬೀನ್ಸ್ ಹಾಕಿದ್ದೀನಿ. ಅದನ್ನೆಲ್ಲ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ ಸ್ವಲ್ಪನೇ ಶೇಂಗಾ ಹಾಕ್ಕೊಳ್ಬೇಕು. ಒಂದು ಚಿಕ್ಕ ಬಟ್ಲಿಂದ 1 ಬಟ್ಲು ಶೇಂಗಾ ಹಾಕ್ಕೊಂಡಿದ್ದೀನಿ. ಹುರಿದಿದ್ದೇ ಇದು ಶೇಂಗಾ, ಅದರಿಂದ ಆಮೇಲೆ ಹಾಕಿದ್ದೀನಿ. ನೋಡಿ 1 ಟೊಮೆಟೊ, ಅದು ಕೂಡ ಮಿಕ್ಸ್ ಮಾಡಿ ಫ್ರೈ ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು ಇದು ತುಂಬಾ ಈಸಿ. ತರಕಾರಿ ಎಲ್ಲ ಹಾಕಿರೋದ್ರಿಂದ ಹೆಲ್ದಿ ಫುಡ್ ಇದು. ಒಂಥರ ಟೇಸ್ಟ್ ಬರುತ್ತೆ. ನೋಡಿ 1 ಗ್ಲಾಸ್ ರವೆಗೆ 3 ಗ್ಲಾಸ್ ನೀರು ಹಾಕಿದ್ದೀನಿ. 3 ಗ್ಲಾಸ್ ಸ್ವಲ್ಪ ಕಮ್ಮಿ ಇದೆ ಅಷ್ಟೇ. 3 ಗ್ಲಾಸ್ ಹಾಕ್ಬೇಕು ನೀರು. 1 ಗ್ಲಾಸ್ ರವೆಗೆ 3 ಗ್ಲಾಸ್ ನೀರು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುದಿಯಕ್ಕೆ ಬಿಡಬೇಕು ಚೆನ್ನಾಗಿ. ಆಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಬೇಕು. ನೋಡಿ ಚೆನ್ನಾಗಿ ಕುದೀಲಿ. ಸ್ವಲ್ಪ ಹೈ ಮಾಡಿದೆ. ನೋಡಿ ಕುದೀತಾ ಇದೆ. ಒಂದು 2-3 ನಿಮಿಷದಲ್ಲೇ ಕುದಿ ಬಂದುಬಿಡುತ್ತೆ. ನೋಡಿ ಕುದೀತಾ ಇದೆ. ಇವಾಗ ರವಾನ ಮಿಕ್ಸ್ ಮಾಡಬೇಕು. ಅದಕ್ಕೆ ನೋಡಿ ರವಾನ ಮಿಕ್ಸ್ ಮಾಡಿದೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರವೆ ಎಲ್ಲ ತರಕಾರಿ ಎಲ್ಲ ಮಿಕ್ಸ್ ಆಗೋ ಹಾಗೆ. ನಂತರ ಮುಚ್ಚಿಟ್ಬಿಡ್ಬೇಕು ಸ್ವಲ್ಪ ಹೊತ್ತು. ನೋಡಿ ಕುದೀತಾ ಇದೆ. ಈಗ ಒಂದು ಮುಚ್ಚಳ ಮುಚ್ಚಿದ್ದೀನಿ. ಹಾಗೆ ಒಂದು 2-3 ನಿಮಿಷ ಬಿಡಬೇಕು. ಉಪ್ಪಿಟ್ಟೆಲ್ಲ ರೆಡಿಯಾಗಿರುತ್ತೆ. ನೋಡಿ ಆಲ್ಮೋಸ್ಟ್ ಆಲ್ ಆಗಿದೆ. ಈಗ ಒಂದು ಸ್ವಲ್ಪ ಹಾಗೆ ಸಿಮ್ಮಲ್ಲಿಟ್ಟು ಬಿಟ್ಬಿಟ್ರೆ ಚೆನ್ನಾಗಿ ಉಪ್ಪಿಟ್ಟು ರೆಡಿಯಾಗುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿದ್ದೀನಿ. ನೋಡಿ ಹಸಿ ಕೊಬ್ಬರಿ ತುರಿ ಇದ್ದರೆ ಅದು ಕೂಡ ಹಾಕ್ಬೋದು, ಚೆನ್ನಾಗಿರುತ್ತೆ ಅದು ಕೂಡ. ನೋಡಿ ಕೊತ್ತಂಬರಿ ಕೂಡ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನಿಂಬೆಹಣ್ಣು ಹಾಕಿಲ್ಲ, ಬೇಕಂದರೆ ನೀವು ಟೊಮೆಟೊ ಹಾಕದೇ ಇದ್ದರೆ ನಿಂಬೆಹಣ್ಣು ಹಾಕ್ಬೋದು. ನಾನು ಟೊಮೆಟೊ ಹಾಕಿದ್ದೀನಿಲ್ಲ, ಅದಕ್ಕೋಸ್ಕರ ನಿಂಬೆಹಣ್ಣು ಹಾಕಿಲ್ಲ. ನೋಡಿ ಉಪ್ಪಿಟ್ಟು ರೆಡಿಯಾಗಿದೆ.
ಚೆನ್ನಾಗಿ ನೋಡಿ ಉಪ್ಪಿಟ್ಟು ಚೆನ್ನಾಗಿ ಹರಳ್ಕೊಂಡಿದೆ. ಗ್ಯಾಸ್ ಆಫ್ ಮಾಡ್ತೀನಿ ಈಗ. ನೋಡಿ ತುಂಬ ಚೆನ್ನಾಗಿದೆ ಉಪ್ಪಿಟ್ಟು. ಯಾರಿಗೆಲ್ಲ ಉಪ್ಪಿಟ್ಟು ಇಷ್ಟ ಕಮೆಂಟಲ್ಲಿ ತಿಳಿಸಿ. ನನಗಂತೂ ಉಪ್ಪಿಟ್ಟು 3 ಹೊತ್ತು ಆದರೂ ತಿಂತೀನಿ, ನನಗೇನು ಬೇಜಾರಿಲ್ಲ. ಕೆಲವರಿಗೆಲ್ಲ ಉಪ್ಪಿಟ್ಟು ತಿನ್ನೋಕ್ಕಂದರೆ ಬೇಜಾರು. ನನಗೆಲ್ಲ ಫೇವ್ರೇಟ್ ಇದು. ನೋಡಿ ಗ್ಯಾಸ್ ಆಫ್ ಮಾಡಿದೆ. ನೋಡಿ ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತೀನಿ. ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಉಪ್ಪಿಟ್ಟು. ಈ ತರಕಾರಿ ಹಾಕಿರೋದ್ರಿಂದ ತುಂಬ ಹೆಲ್ದಿ ಫುಡ್ ಆಗಿರುತ್ತೆ ಇದು. ಎಲ್ಲರೂ ತರಕಾರಿ ಹಾಕಿ ಮಾಡಿ ಚೆನ್ನಾಗಿರುತ್ತೆ. ಹಾಗೆ ತರಕಾರಿ ಸಣ್ಣ ಹೆಚ್ಚಾಕಿಬಿಟ್ರೆ ಮಕ್ಕಳು ಕೂಡ ತಿಂತಾರೆ. ನೋಡಿ ತುಪ್ಪನೂ ಕೂಡ ಹಾಕ್ಕೊಳ್ಬೇಕು ಇದಕ್ಕೆ. ತುಂಬ ಟೇಸ್ಟಿಯಾಗಿರುತ್ತೆ ಉಪ್ಪಿಟ್ಟು ತುಪ್ಪ ಹಾಕ್ಕೊಂಡ್ರೆ. ನೋಡಿ ಟೇಸ್ಟ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗಿದೆ ಉದುರೋದ್ರಾಗಿ. ನೋಡಿ ನಮ್ಮ ಬೆಕ್ಕು ಕೂಡ ಕೂತ್ಕೊಂಡಿರ್ತದೆ ನಾನು ತಿನ್ನೋವಾಗ. ಸುಮ್ಮನೆ ತಿನ್ನಲ್ಲ ಉಪ್ಪಿಟ್ಟದು, ಸುಮ್ಮನೆ ಹಾಗೆ ನೋಡ್ತಾ ಇರುತ್ತೆ. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಒಂದು ರೌಂಡ್ ಕಾರಲ್ಲಿ ಹೋಗಿ ಬಂದೆ, ಅದನ್ನೇ ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಮ್ಯೂಸಿಕ್ ಮಾಡ್ಕೊಂಡು ನೋಡ್ಕೊಂಬರೋಣ ಬನ್ನಿ. ಈಗ ನಂಗೆ ಸ್ವಲ್ಪ ಕಾರು ಚೆನ್ನಾಗಿ ಪ್ರಾಕ್ಟೀಸ್ ಆಗ್ತಾಯಿದೆ ಈಗ. ಯಾರಿಗೆಲ್ಲ ಕಾರ್ ಡ್ರೈವಿಂಗ್ ಹುಚ್ಚು ಇದೇ ರೀತಿ ನನ್ನ ಹಾಗೆ ತಿಳಿಸಿ. ನನ್ನ ಹತ್ರ ಗಾಡಿ ಕೂಡ ಇದೆ. ಥ್ಯಾಂಕ್ ಯು ಸೋ ಮಚ್.